ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು 10ನೇ ತರಗತಿಗೆ ಸಂಬಂಧಪಟ್ಟಂತಹ ಭಾಗ 1ರಲ್ಲಿ ಇರುವಂತಹ ಫಿಸಿಕ್ಸ್ನ 2 ಅತ್ಯಂತ ಪ್ರಮುಖವಾದಂತಹ ಪಾಠಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮುಖ್ಯವಾಗಿ 1 ಅಂಕದ ಪ್ರಶ್ನೆಗಳು ಯಾವ ರೀತಿಯಾಗಿ ಈ ಪಾಠದಲ್ಲಿ ಬರುತ್ತದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಹಾಗಾದರೆ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠದ ಮೇಲಿನ 1 ಅಂಕದ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ವಿದ್ಯುತ್ ಶಕ್ತಿ ಪಾಠದ ಪ್ರಶ್ನೆಗಳನ್ನ ಪ್ರಥಮವಾಗಿ ತೆಗೆದುಕೊಳ್ತೀನಿ. ಫಸ್ಟ್, ವಿದ್ಯುತ್ ಆವೇಶದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದ್ದಾರೆ. ಈ ಅಂತಾರಾಷ್ಟ್ರೀಯ ಏಕಮಾನಗಳನ್ನ 100% ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಎಷ್ಟಿದ್ದಾವೆ ಎಲ್ಲವನ್ನ ಒಂದು ಕಡೆ ಲಿಸ್ಟ್ ಮಾಡ್ಕೊಂಡ್ಬಿಡಿ. ವಿದ್ಯುತ್ ಆವೇಶದ ಅಂತಾರಾಷ್ಟ್ರೀಯ ಏಕಮಾನ ಕೂಲಂ. ವಿಭವಾಂತರವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಅಂದರೆ ವೋಲ್ಟ್ ಮೀಟರ್. ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಆಂಪಿಯರ್. ಇನ್ನು ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಏಕಮಾನ ಅಮ್ಮೀಟರ್. ಓಕೆ, ಇದು ಕೂಡ ನಿಮಗೆ ಗೊತ್ತಿರಬೇಕು. ವಿಭವಾಂತರವನ್ನು ಅಳೆಯಲು ವೋಲ್ಟ್ ಮೀಟರನ್ನು ಬಳಸ್ತಾರೆ, ಪ್ರವಾಹವನ್ನು ಅಳೆಯಲು ಅಮ್ಮೀಟರನ್ನು ಬಳಸ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಓಮ್ನ ನಿಯಮವನ್ನು ತಿಳಿಸಿ ಅಂತ ಇದೆ. ಸ್ಥಿರ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಇದು ಓಮ್ನ ನಿಯಮ. ಅವರಿಲ್ಲಿ ವೆರಿ ಈಸಿಯಾಗಿ ವಿಭವಾಂತರ ಈಸ್ ಈಕ್ವಲ್ ಟು ವಿದ್ಯುತ್ ಪ್ರವಾಹ ಇಂಟು ರೋಧ ಅಂತ ಕೊಟ್ಟಿದ್ದಾರೆ. ಹಿಂಗೆ ಬರೆದು ನಡೀತದೆ, ಅಥವಾ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಬರೆದ್ರು ಓಕೆ, ಇದು ಕೂಡ ಅಕ್ಸೆಪ್ಟೇಬಲ್ ಆನ್ಸರ್ ಆಗಿರ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್. ವಿದ್ಯುತ್ ರೋಧದ ವಿಲೋಮಾಂಶವನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ವಿದ್ಯುತ್ ವಹನ, ಇಟ್ ಮೀನ್ಸ್ ವಿದ್ಯುತ್ ರೋಧ ಅಂದರೆ ವಿದ್ಯುತ್ ಪ್ರವಾಹವನ್ನು ತಡೆಗಟ್ಟುವಂಥ ಒಂದು ಗುಣ. ವಿದ್ಯುತ್ ವಹನ ಅಂದರೆ ವಿದ್ಯುತ್ ಹರಿಯುವ, ಪ್ರವಹಿಸುವಂತಹ ಒಂದು ಗುಣ. ಓಕೆ, ವಾಹಕದಲ್ಲಿ ವಿದ್ಯುತ್ ಪ್ರವಾಹಕ್ಕೆ ಕಾರಣವಾಗುವ ಕಣ ಯಾವುದು ಅಂತ ಕೇಳಿದರೆ ದಟ್ ಈಸ್ ಎಲೆಕ್ಟ್ರಾನ್. ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದರೆ ವ್ಯಾಟ್. ವಿದ್ಯುತ್ ಸಾಮರ್ಥ್ಯ, ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹಕ್ಕೆ ಇರುವ ಗಣಿತೀಯ ಸಂಬಂಧ ಕೇಳಿದರೆ ಸಾಮರ್ಥ್ಯಕ್ಕೂ ವಿಭವಾಂತರಕ್ಕೂ ಹಾಗೂ ಪ್ರವಾಹಕ್ಕೂ ಇರುವಂಥ ಒಂದು ಫಾರ್ಮುಲಾ ಏನು ಅಂದರೆ ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ. ಓಕೆ, ಇದು ನಿಮಗೆ ಗೊತ್ತದೆ. ಪಿ ಅಂದರೆ ಸಾಮರ್ಥ್ಯ, ವಿ ಅಂದರೆ ವಿಭವಾಂತರ, ಐ ಅಂದರೆ ವಿದ್ಯುತ್ ಪ್ರವಾಹ. ಈ ಸೂತ್ರದಿಂದ ನಾವು ಸಂಬಂಧವನ್ನು ತಿಳಿಸ್ಬೋದು. ವೋಲ್ಟ್ ಮೀಟರ್ನ ವಿದ್ಯುತ್ ರೋಧ ಎಷ್ಟು ಅಂತ ಕೊಟ್ಟಿದ್ದಾರೆ. ಅಪರಿಮಿತ ಅಂದರೆ ಅತ್ಯಂತ ಹೆಚ್ಚಾದಂಥ ರೋಧವನ್ನು ಹೊಂದಿರ್ತದೆ. ಹಾಗಾಗಿನ ಮಂಡಲದಲ್ಲಿ ವೋಲ್ಟ್ ಮೀಟರನ್ನು ಯಾವಾಗಲೂ ಸಮಾಂತರ ಕ್ರಮದಲ್ಲಿನೇ ಜೋಡಿಸ್ಬೇಕು. ಒಂದು ವೇಳೆ ವೋಲ್ಟ್ ಮೀಟರನ್ನು ನೀವು ಸರಣಿ ಕ್ರಮದಲ್ಲಿ ಜೋಡಿಸಿದ್ರೆ ಅಂದರೆ ಮಂಡಲದಲ್ಲಿ ವಿದ್ಯುತ್ ಪ್ರವಹಿಸೋದೇ ಕಠಿಣ ಆಗ್ತದೆ. ಭಾಳ ರೋಧವನ್ನು ಒಡ್ಡುತ್ತಿರ್ತದೆ. ಹಾಗಾಗಿ ಸಮಾಂತರ ಕ್ರಮದಲ್ಲಿನೇ ಜೋಡಿಸ್ತಿರ್ತಾರೆ. ಒಂದು ಆದರ್ಶ ಅಮ್ಮೀಟರ್ನ ವಿದ್ಯುತ್ ರೋಧ ಎಷ್ಟು ಅಂತ ಕೇಳಿದರೆ 0. ಒಂದು ಸ್ಟ್ಯಾಂಡರ್ಡ್ ಆಗಿರುವಂಥ ಅಮ್ಮೀಟರ್ನ ರೋಧ 0 ಆಗಿರ್ತದೆ. ಹಾಗಾಗಿ ಅದು ವಿದ್ಯುತ್ ಪ್ರವಾಹಕ್ಕೆ ಸಹಾಯ ಮಾಡ್ತಿರ್ತದೆ. ರೋಧ ಹೆಚ್ಚಾದಂದ್ರೆ ಪ್ರವಾಹ ಕಡಿಮೆ ಆಗ್ತಿರ್ತದೆ. ಅಂದರೆ ರೋಧ ಪ್ರವಾಹವನ್ನು ತಡೆಗಟ್ಟುವ ಗುಣವನ್ನು ಹೊಂದಿರ್ತದೆ. ಅದು ತಡೆಗಟ್ಟುವ ಗುಣನೇ ರೋಧ ಆಗಿರ್ತದೆ. ಓಕೆ, ಎಸ್. ಹಾಗಾಗಿ ಅಮ್ಮೀಟರನ್ನು ಮಂಡಲಗಳಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸ್ತಾರೆ. ಇದೊಂದು ಅಪ್ಲೈಡ್ ಕ್ವಶನ್ ಬಂದೇ ಬರ್ತದೆ. ಇದ್ರ ಮ್ಯಾಗ ಸ್ವಲ್ಪ ಎಲ್ಲರೂ ಗಮನ ಇಡ್ರಿ. ವೋಲ್ಟ್ ಮೀಟರನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸಿರ್ತಾರೆ, ಯಾಕಂದರೆ ರೋಧ ಹೆಚ್ಚಿರ್ತದೆ. ಅಮ್ಮೀಟರನ್ನು ಸರಣಿ ಕ್ರಮದಲ್ಲಿ ಜೋಡಿಸಿರ್ತಾರೆ, ಯಾಕಂದರೆ ರೋಧ ಕಡಿಮೆ ಇರ್ತದೆ. ಓಕೆ, ಇನ್ನು ಒಂದು ವಾಹಕದ ರೋಧವು ತಾಪಮಾನದೊಂದಿಗೆ ಹೇಗೆ ಬದಲಾಗುತ್ತದೆ ಅಂತ ಕೇಳ್ತಾರೆ. ತಾಪಮಾನ ಹೆಚ್ಚಾದಂತೆ ರೋಧವು ಹೆಚ್ಚಾಗ್ತಿರ್ತದೆ. ರೋಧ ಅವಲಂಬಿಸಿರುವಂಥ ಅತ್ಯಂತ 3 ಅಂಶಗಳು, ಪ್ರಮುಖ 3 ಅಂಶಗಳು ಯಾವುವು ಅಂದರೆ ವಾಹಕದ ಉದ್ದ ಹೆಚ್ಚಾದಂತೆ ರೋಧವು ಹೆಚ್ಚಾಗ್ತಿರ್ತದೆ, ವಾಹಕದ ದಪ್ಪ ಹೆಚ್ಚಾದಂತೆ ರೋಧ ಕಡಿಮೆ ಆಗ್ತಿರ್ತದೆ. ಓಕೆ, ವಾಹಕದ ತಾಪಮಾನ ಹೆಚ್ಚಾದಂತೆ ರೋಧವು ಕೂಡ ಹೆಚ್ಚಾಗ್ತಿರ್ತದೆ. ಓಕೆ, ರೋಧ ಹೆಚ್ಚಾಗತೈತಿ ಅಂದರೆ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತಿರ್ತದೆ ಮಂಡಲದಲ್ಲಿ. ಇನ್ನು ನೆಕ್ಸ್ಟ್ ಕ್ವಶನ್. ರೋಧಶೀಲತೆಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದರೆ ಓಮ್ ಮೀಟರ್. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಆ್ಯಂಡ್ ನೆಕ್ಸ್ಟ್ ಒನ್, R1, R2, R3, R4 ಈ ರೋಧಗಳ ಸರಣಿ ಮತ್ತು ಸಮಾಂತರ ಜೋಡಣೆಯಿಂದ ಉಂಟಾಗುವ ಒಟ್ಟು ರೋಧವನ್ನು ಕಂಡುಹಿಡಿಯುವ ಸೂತ್ರಗಳನ್ನ ಬರೆಯ. ಅಂದರೆ ರೋಧಕಗಳ ಜೋಡಣೆಯ ಒಂದು ಗಣಿತೀಯ ಫಾರ್ಮುಲಾ ಬರಿ ಅಂದರು. ಸರಣಿ ಜೋಡಣೆಯಲ್ಲಿ ನಾವು 4 ರೋಧಗಳನ್ನ ಆ್ಯಸ್ ಇಟ್ ಈಸ್ ಕೂಡಿಸ್ಬೇಕು. ಸಮಾಂತರದಲ್ಲಿ ವ್ಯುತ್ಕ್ರಮ ರೂಪದಲ್ಲಿ ಮಾಡಿ ಕೂಡಿಸ್ಬೇಕು. 1/RP ಇಸ್ ಈಕ್ವಲ್ ಟು 1/R1 + 1/R2 ಈ ರೀತಿಯಾಗಿ ವ್ಯುತ್ಕ್ರಮ ಮಾಡಿ ಇದನ್ನು ಆ್ಯಡ್ ಮಾಡಬೇಕಾಗ್ತದೆ. ಇನ್ನು ನೆಕ್ಸ್ಟ್, ವಿದ್ಯುತ್ ಶಕ್ತಿಯನ್ನು ಕಂಡುಹಿಡಿಯುವ ಸೂತ್ರ ಕೇಳಿದ್ದಾರೆ. ವಿದ್ಯುತ್ ಶಕ್ತಿ ಈಸ್ ಈಕ್ವಲ್ ಟು ಸಾಮರ್ಥ್ಯ ಇಂಟು ಕಾಲ, ಇ ಈಸ್ ಈಕ್ವಲ್ ಟು ಪಿ ಇಂಟು ಟಿ. ವಿದ್ಯುತ್ ಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದ್ದಾರೆ. ವಿದ್ಯುತ್ ಶಕ್ತಿ ಅನ್ನೋಕ್ಕಿಂತ ಉಷ್ಣಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಆಗಬೇಕಾಗಿದೆ ಕ್ವಶನ್. ಉಷ್ಣಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಜೌಲ್.
ಉತ್ತಮ ವಿದ್ಯುತ್ ವಾಹಕಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ ಉತ್ತಮ ವಿದ್ಯುತ್ ವಾಹಕಕ್ಕೆ ಉದಾಹರಣೆ ತಾಮ್ರ. ಇದನ್ನು ಹೊರತುಪಡಿಸಿದರೆ ಇದಕ್ಕೆ ಹೆಚ್ಚು ಉತ್ತಮ ವಿದ್ಯುತ್ತನ್ನು ಹರಿಸುವಂಥ ವಾಹಕ ಯಾವುದು ಅಂದರೆ ಬೆಳ್ಳಿ. ಓಕೆ, ನೆಕ್ಸ್ಟ್ 120 ವೋಲ್ಟ್ ವಿಭವಾಂತರದಲ್ಲಿ 2 ಆಂಪಿಯರ್ ವಿದ್ಯುತ್ ಪ್ರವಾಹ ಹೊಂದಿರುವ ಉಪಕರಣವು ಬಳಸುವ ವಿದ್ಯುತ್ ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾರೆ. ವಿದ್ಯುತ್ ಸಾಮರ್ಥ್ಯ ಮೀನ್ಸ್ P = V × I. ವಿಭವಾಂತರವನ್ನು ಕೊಟ್ಟಿದ್ದಾರೆ 120, I ವಿದ್ಯುತ್ ಪ್ರವಾಹವನ್ನು ಕೊಟ್ಟಿದ್ದಾರೆ 2 ಆಂಪಿಯರ್. ಓಕೆ, 120 × 2 is 240 ವ್ಯಾಟ್. ಯಾಕಂದರೆ ವಿದ್ಯುತ್ ಸಾಮರ್ಥ್ಯವನ್ನು ಅಳೆಯುವ ಅಂತಾರಾಷ್ಟ್ರೀಯ ಕಮಾನ ವ್ಯಾಟ್. ಆನ್ಸರ್ ಈಸ್ 240 ವ್ಯಾಟ್. ಒಂದು ವಾಹಕ ತಂತಿಯ ಉದ್ದವನ್ನು ದ್ವಿಗುಣಗೊಳಿಸಿದಾಗ ವಾಹಕದ ರೋಧದಲ್ಲಿ ಉಂಟಾಗುವ ಬದಲಾವಣೆ. ತಂತಿಯನ್ನು ಹೆಚ್ಚು ಮಾಡಿದರೆ ರೋಧ ಕೂಡ ಹೆಚ್ಚಾಗ್ತದೆ. ದ್ವಿಗುಣಗೊಳಿಸಿದಂದ್ರೆ ರೋಧವು ದ್ವಿಗುಣಗೊಳ್ತದೆ. 4 ಪಟ್ಟುಗೊಳಿಸಿದಂದ್ರೆ ರೋಧವು 4 ಪಟ್ಟು ಆಗ್ತದೆ. ವಾಹಕದ ತಂತಿಯ ಉದ್ದವನ್ನು ಕಡಿಮೆಗೊಳಿಸಿದರೆ ರೋಧವು ಕೂಡ ಕಡಿಮೆ ಆಗ್ತಿರ್ತದೆ. ಓಕೆ, ಪರ್ಯಾಯ ವಿದ್ಯುತ್ತನ್ನು ನೇರ ವಿದ್ಯುತ್ತನ್ನಾಗಿ ಪರಿವರ್ತಿಸುವ ಸಾಧನ ದಿಕ್ಪರಿವರ್ತಕ. ಯಾವ ವಿಧದ ಮಂಡಲದ ಒಟ್ಟು ರೋಧವು ಮಂಡಲದಲ್ಲಿ ಇರುವ ಕಡಿಮೆ ರೋಧ ಹೊಂದಿರುವ ರೋಧಕಕ್ಕಿಂತ ಕಡಿಮೆ ಇರುತ್ತದೆ. ಅಂದರೆ ಇಟ್ ಮೀನ್ಸ್ ಮಂಡಲದಲ್ಲಿ ಕಡಿಮೆ ರೋಧವ ಯಾವ ಮಂಡಲದಲ್ಲಿ ಇರ್ತದೆ ಅಂತ ಕೇಳಿದರೆ ಸಮಾಂತರ ಜೋಡಣೆಯನ್ನು ಹೊಂದಿರುವಂತಹ ಮಂಡಲದಲ್ಲಿ. ಸಮಾಂತರ ಕ್ರಮದಲ್ಲಿ ಜೋಡಣೆ ಮಾಡಿದರೆ ಅಂದರೆ ಒಟ್ಟು ರೋಧ ಮಂಡಲದಲ್ಲಿ ಕಡಿಮೆ ಆಗಿರ್ತದೆ, ಸರಣಿ ಕ್ರಮದಲ್ಲಿ ರೋಧ ಹೆಚ್ಚಾಗಿರ್ತದೆ. ಓಕೆ, ಎಸ್ ವಿದ್ಯಾರ್ಥಿಗಳು, ಇಷ್ಟಾಗಿತ್ತು ವಿದ್ಯುತ್ ಶಕ್ತಿ ಪಾಠಕ್ಕೆ ಸಂಬಂಧಿಸಿದಂಥ 1 ಅಂಕದ ಪ್ರಶ್ನೆಗಳು. ಈಗ ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಪಾಠಕ್ಕೆ ಸಂಬಂಧಿಸಿದಂಥ 1 ಅಂಕದ ಪ್ರಶ್ನೆಗಳನ್ನು ಕೂಡ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಇಲ್ಲಿ ಕಾಂತಕ್ಷೇತ್ರದ ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ. ಕಾಂತಕ್ಷೇತ್ರ ಎಂದರೇನು? ಕಾಂತದ ಸುತ್ತಲೂ ಕಾಂತೀಯ ಬಲ ಪ್ರಭಾವವಿರುವಂಥ ಒಂದು ಪ್ರದೇಶ ಅಥವಾ ಕಾಂತದ ಸುತ್ತಲೂ ಒಂದು ಇರುವಂಥ ಆಕರ್ಷಣಾ ವಲಯವನ್ನು ಕಾಂತಕ್ಷೇತ್ರ ಅಂಥೇಳಿ ಕರಿತೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಕಾಂತೀಯ ಬಲರೇಖೆಗಳು ಎಂದರೇನು ಅಂತ ಕೇಳಿದರೆ ಕಾಂತದ ಒಂದು ಧ್ರುವದಿಂದ ಮತ್ತೊಂದು ಧ್ರುವಕ್ಕೆ ಎಳೆದ ಕಾಂತೀಯ ಬಲವನ್ನು ಪ್ರದರ್ಶಿಸುವ ಅಗೋಚರ ರೇಖೆಗಳು. ಕಾಣುವುದಿಲ್ಲ, ಅನುಭವಕ್ಕೆ ಬರ್ತಾವ. ಅಗೋಚರ ಬಲರೇಖೆಗಳನ್ನು ಕಾಂತೀಯ ಬಲರೇಖೆ. ಇವು ಯಾವಾಗಲೂ ಕಾಂತದ ಹೊರಭಾಗದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಹೋಗ್ತಿರ್ತಾವೆ, ಒಳಭಾಗದಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಇರ್ತಾವೆ. ಆವೃತ್ತ ಜಾಲಗಳಾಗಿರ್ತಾವೆ. ಇಟ್ ಮೀನ್ಸ್ ಲೂಪ್ ಸಿಸ್ಟಮನ್ನು ಹೊಂದಿರ್ತಾವೆ ಮತ್ತು ಒಂದಕ್ಕೊಂದು ಛೇದಿಸುವುದಿಲ್ಲ. ಇವೆಲ್ಲವೂ ಕೂಡ ಕಾಂತೀಯ ಬಲರೇಖೆಗಳ ಗುಣಗಳು. ನೆಕ್ಸ್ಟ್ ಕ್ವಶನ್, ಸೊಲೆನಾಯ್ಡ್ ಎಂದರೇನು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊಲೆನಾಯ್ಡ್ ಎಂದರೆ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲೆನಾಯ್ಡ್ ಅಂಥೇಳಿ ಕರಿತೀವಿ. ಇದರಿಂದ ನಾವು ವಿದ್ಯುತ್ ಕಾಂತವನ್ನು ಕೂಡ ತಯಾರು ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ಇದೆ. ವಿದ್ಯುತ್ ಕಾಂತ ಎಂದರೇನು? ನೋಡ್ರಿ, ಹೆಚ್ಚು ಕಾಂತಕ್ಷೇತ್ರ ಹೊಂದಿರುವ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣದ ತುಂಡನ್ನು ಕಬ್ಬಿಣವನ್ನು ಇರಿಸಿದ್ರೆ ಅಂದರೆ ಅದು ಕಾಂತದ ರೀತಿ ವರ್ತನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತದೆ, ಅಂದರೆ ಕಾಂತವಾಗಿ ಕನ್ವರ್ಟ್ ಆಗ್ತದೆ. ಸೊಲೆನಾಯ್ಡ್ನ ಒಳಗೆ ಇಟ್ಟಂಥ ಕಬ್ಬಿಣ, ಇದನ್ನು ನಾವು ವಿದ್ಯುತ್ ಕಾಂತ ಅಂಥೇಳಿ ಕರಿತೀವಿ. ಓಕೆ, ಹೆಚ್ಚು ಕಾಂತಕ್ಷೇತ್ರ ಹೊಂದಿರುವ ಸೊಲೆನಾಯ್ಡ್ ಮೀನ್ಸ್ ನಾವು ಪ್ರವಾಹವನ್ನು ಹೆಚ್ಚಾಗಿ ಕೊಡ್ತಿರಬೇಕು. ಹೆಚ್ಚು ಪ್ರವಾಹ, ವಿದ್ಯುತ್ ಪ್ರವಾಹ ಹೆಚ್ಚು ಕೊಟ್ಟರೆ ಕಾಂತಕ್ಷೇತ್ರ ಕೂಡ ಹೆಚ್ಚಾಗ್ತಿರ್ತದೆ ಸೊಲೆನಾಯ್ಡ್ಗಳಲ್ಲಿ. ಇನ್ನು ನೆಕ್ಸ್ಟ್ ಕ್ವಶನ್, ಮೋಟಾರ್ನ ಕಾರ್ಯವೇನು ಅಂತ ಕೇಳಿದ್ದಾರೆ. ಮೋಟಾರ್ನ ಕಾರ್ಯ ವಿದ್ಯುತ್ ಶಕ್ತಿಯನ್ನು ತೆಗೆದುಕೊಂಡು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವುದು. ಇನ್ನೊಂದು ಕೇಳ್ಬೋದು, ಡೈನಮೋದ ಕಾರ್ಯ ಏನು? ಡೈನಮೋ ಉಲ್ಟಾ ಯಾಂತ್ರಿಕ ಶಕ್ತಿಯನ್ನು ಪಡೆದುಕೊಂಡು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ತದೆ. ನೆಕ್ಸ್ಟ್ ಕ್ವಶನ್, ಮ್ಯಾಕ್ಸ್ವೆಲ್ನ ಬಲಗೈ ಹೆಬ್ಬೆರಳು ನಿಯಮವನ್ನು ಮಂಡನೆ ಮಾಡಿದಂಥ ಮ್ಯಾಕ್ಸ್ವೆಲ್ನ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಮ್ಯಾಕ್ಸ್ವೆಲ್ನ ಬಲಗೈ ನಿಯಮವನ್ನು ವಿವರಿಸ್ರಿ ಅಂದರೆ ಬಲಗೈಯನ್ನು ನಾವು ಒಂದು ವಾಹಕಕ್ಕೆ ಹಿಡಿದು ಅಂದ್ರೆ ಬಲಗೈನ ಹೆಬ್ಬೆರಳು ಏನು ತೋರಿಸ್ತಿರ್ತೈತಿ, ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತಿರ್ತೈತಿ. ಹಾಗೂ ಉಳಿದೆಲ್ಲ ಬೆರಳುಗಳು ವಾಹಕದ ಸುತ್ತಲೂ ಇರುವಂತಹ ಕಾಂತೀಯ ಬಲರೇಖೆ ಅಥವಾ ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸ್ತಿರ್ತಾವೆ. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಫ್ಯೂಸ್ನ ಕಾರ್ಯವೇನು ಅಂತ ಕೇಳಿದರೆ ಫ್ಯೂಸ್ ಮಂಡಲ ಹಾಗೂ ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡ್ನಿಂದ ಆಗುವ ಹಾನಿಯನ್ನು ರಕ್ಷಿಸ್ತದೆ. ಅತ್ಯಂತ ಹೆಚ್ಚಿನ ಪ್ರವಾಹ ಇತ್ತು ಅಂದರೆ ಅದನ್ನು ರಕ್ಷಿಸಿ ನಿಯಮಿತ ಪ್ರವಾಹವನ್ನು ಉಂಟು ಮಾಡ್ತಿರ್ತದೆ ಮಂಡಲದಲ್ಲಿ. ಫ್ಯೂಸ್ ಮತ್ತು ಯಾವುದರಿಂದ ಆಗೈತೆ ಅಂತ ಕೇಳಿದ್ರೆ ಅಂದರೆ ಸೀಸ ಮತ್ತು ತವರ ಅನ್ನುವಂಥ ಲೋಹಗಳಿಂದ ಆಗಿರ್ತದೆ. ಅದೊಂದು ಮಿಶ್ರ ಲೋಹ ಫ್ಯೂಸ್ ಎಂಬುದು. ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ವಿವರಿಸ್ರಿ ಅಂದರು. ಎಡಗೈನ ಹೆಬ್ಬೆರಳು ತೋರ್ಬೆರಳು ಮಧ್ಯದ ಬೆರಳನ್ನು ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಂಡಾಗ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು, ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಬಲದ ದಿಕ್ಕನ್ನು ಸೂಚಿಸುತ್ತದೆ. ಇದು ಫ್ಲೆಮಿಂಗ್ನ ಎಡಗೈ ನಿಯಮ. ಎಡಗೈ ನಿಯಮದ ಅನುಸಾರ ವರ್ಕ್ ಮಾಡುವಂಥ ಸಾಧನ ಯಾವುದು ಅಂದರೆ ವಿದ್ಯುತ್ ಮೋಟಾರ್. ಓಕೆ, ನೆಕ್ಸ್ಟ್ ಕ್ವಶನ್, ಫ್ಲೆಮಿಂಗ್ನ ಎಡಗೈ ನಿಯಮ ಆಧರಿಸಿ ಇಲ್ಲದ ನೋಡ್ರಿ ಕ್ವಶನ್, ವಿದ್ಯುತ್ ಮೋಟಾರ್. ಹೃಸ್ವಮಂಡಲ ಎಂದರೇನು ಅಂತ ಕೇಳಿದ್ದಾರೆ. ಇಟ್ ಮೀನ್ಸ್ ಇಂಗ್ಲೀಷ್ ಒಳಗೆ ನಾವು ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಿ ಕರಿತೇವಲ್ಲ. ಶಾರ್ಟ್ ಸರ್ಕ್ಯೂಟ್ ಅಂದರೆ ಏನು ಅಂತ ಕೇಳಿದ್ದಾರೆ.
ಗ್ರಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಸಜೀವ ತಂತಿ ಅಂದರೆ ಧನಾತ್ಮಕ ತಂತಿ ಇದ್ಯಾವುದು ಕೆಂಪು ತಂತಿ, ಕೆಂಪು ಕಲರ್ ಅವಾಹಕವಿರುವಂಥ ಹೊದಿಕೆ ಇರುವಂಥ ತಂತಿ. ಇನ್ನೊಂದು ತಟಸ್ಥ ತಂತಿ, ಇದು ಕಪ್ಪು ಅವಾಹಕ ಹೊದಿಕೆ ಇರುವಂಥ ತಂತಿಯಾಗಿರ್ತದೆ. ಎರಡೂ ನೇರವಾಗಿ ಸಂಪರ್ಕಕ್ಕೆ ಬಂದು ಅಂದ್ರೆ ಮಂಡಲದಲ್ಲಿ ಹಠಾತ್ತಾಗಿ ಪ್ರವಾಹ ಹೆಚ್ಚಾಗಿ ಬೆಂಕಿ ಹತ್ಕೊಳ್ಳುವಂಥ ಚಾನ್ಸ್ ಇರ್ತದೆ. ಇದನ್ನೇ ನಾವು ಶಾರ್ಟ್ ಸರ್ಕ್ಯೂಟ್ ಅಂತೇಳಿ ಕರಿತೀವಿ, ಹೃಸ್ವ ಮಂಡಲ ಅಂತೇಳಿ ಕರಿತೀವಿ. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಕೂಡ್ಕೊಂಡು ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗ್ತಿರ್ತದೆ. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು ಅಂತ ಕೇಳಿದರೆ ದಟ್ ಈಸ್ ವಿದ್ಯುತ್ ಮೋಟಾರ್. ಸೊಲೆನಾಯ್ಡ್ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡುವ 2 ವಿಧಾನ ತಿಳಿಸ್ರಿ ಅಂದರು. ಫಸ್ಟ್ ವಿದ್ಯುತ್ ಪ್ರವಾಹ ಹೆಚ್ಚು ಮಾಡ್ಬೇಕು. ಯಾವುದೇ ವಾಹಕದಲ್ಲಿ ಕಾಂತಕ್ಷೇತ್ರ ಹೆಚ್ಚು ಮಾಡ್ಬೇಕಂದ್ರೆ ವಿದ್ಯುತ್ ಪ್ರವಾಹ ಹೆಚ್ಚು ಮಾಡಲೇಬೇಕು. ಇನ್ನೊಂದು ಸೊಲೆನಾಯ್ಡ್ನ ಸುರುಳಿಗಳ ತಂತಿಯನ್ನು ಹೆಚ್ಚು ಮಾಡಬೇಕು. ತಂತಿಯ ಸುರುಳಿಯನ್ನು ಸುತ್ತನ್ನು ನೀವು ಹೆಚ್ಚು ಮಾಡಿದ್ರಂದ್ರೆ ಕಾಂತಕ್ಷೇತ್ರ ಹೆಚ್ಚಾಕೋತ ಹೋಗ್ತಿರ್ತದೆ. ವಿದ್ಯುತ್ ಮಂಡಲಗಳಲ್ಲಿ ಮತ್ತು ಉಪಕರಣಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಯಾವುದಾದ್ರೂ 2 ಸುರಕ್ಷತಾ ಕ್ರಮಗಳನ್ನು ತಿಳಿಸ್ರಿ ಅಂದರು. ಫ್ಯೂಸನ್ನು ಕರೆಕ್ಟಾಗಿ ಅಳವಡಿಸ್ಬೇಕು, ಅದು ಚಲೋ ರೇಟಿಂಗ್ ಇರುವಂಥ ಫ್ಯೂಸನ್ನು ಅಳವಡಿಸ್ಬೇಕು. ಇನ್ನೊಂದು ಭೂ ಸಂಪರ್ಕ ತಂತಿ ಅಂದರೆ ಅರ್ಥಿಂಗ್ ವಯರನ್ನು ಅಳವಡಿಸ್ಬೇಕು. ಇದರಿಂದ ಶಾರ್ಟ್ ಸರ್ಕ್ಯೂಟನ್ನು ತಡೆಗಟ್ಟಬಹುದು. ಇನ್ನು ನೆಕ್ಸ್ಟ್, ವಿದ್ಯುತ್ ಕಾಂತ ತಯಾರಿಸಲು ಸಾಮಾನ್ಯವಾಗಿ ಬಳಸುವ ಲೋಹ ಯಾವುದು ಅಂತ ಕೇಳಿದರೆ ಕಬ್ಬಿಣ. ಸಾಮಾನ್ಯವಾಗಿ ಕಬ್ಬಿಣವನ್ನು ಸೊಲೆನಾಯ್ಡ್ಗಳಲ್ಲಿ ಹಾಕಿ ಕಾಂತವನ್ನಾಗಿ ಪರಿವರ್ತಿಸ್ತೀವಿ. ವಿದ್ಯಾರ್ಥಿಗಳೇ, ಇಷ್ಟಾಗಿತ್ತು. ಅತ್ಯಂತ ಪ್ರಮುಖವಾದಂಥ 1 ಅಂಕದ ಪ್ರಶ್ನೆಗಳನ್ನ ನಾನು ತೆಗೆದುಕೊಂಡು ಬಂದಿದ್ದೀನಿ. ವಿದ್ಯುತ್ ಶಕ್ತಿ ಪಾಠದ್ದಾಗಿರ್ಬೋದು, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳ ಪಾಠದ್ದಾಗಿರ್ಬೋದು. ಆಲ್ ದ ಬೆಸ್ಟ್ ಎಲ್ಲರಿಗೂ. ಧನ್ಯವಾದಗಳು.